ನಾವೀಗ ಇಂಟೀರಿಯರ್ ಲುಕ್ ಹೇಗಿದೆ ನೋಡೋಣ. ಫಸ್ಟ್ ನಾವು ಡೋರ್ ಸೈಡಿಂದ ನೋಡೋಣ. ಡ್ರೈವರ್ ಸೈಡ್ ಡೋರಲ್ಲಿ ನಿಮಗೆ ಇಲ್ಲಿ 4 ಪವರ್ ವಿಂಡೋಸ್ ಆಕ್ಸೆಸ್ ಮಾಡ್ಬೋದು. ಅದು ಕಂಟ್ರೋಲ್ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ವಿಂಡೋ ಲಾಕ್ ಅನ್ಲಾಕ್, ವಿಂಡೋ ಓಪನ್ ಮಾಡೋದು ನಿಮಗೆ ಆಕ್ಸೆಸ್ ಬೇಡ ಅಂದರೆ ನಾನು ಪ್ರೀವಿಯಸ್ ವಿಡಿಯೋ ಎಕ್ಸ್ಪ್ಲೈನ್ ಮಾಡ್ದಂಗೆ ಆ ಬಟನ್ಸ್ ಕೂಡ ಇಲ್ಲಿದೆ. ಮತ್ತು ಡೋರ್ ಓಪನ್ ಕ್ಲೋಸಿಂಗ್ ಪೌಚ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಮತ್ತು ನಿಮಗೆ ಇಲ್ಲಿ ಸ್ಪೀಕರ್ ಕೊಟ್ಟಿದ್ದಾರೆ, ಇದು ಕೂಡ ಹರ್ಮನ್ JBL ಕಡೆಯಿಂದ. ಮತ್ತು ಅಂಬ್ರೆಲಾ ಹೋಲ್ಡರ್ ಇದೆ, ನೀವು ಇಲ್ಲಿ ನೋಡ್ಬೋದು ಅಂಬ್ರೆಲಾ ಹೋಲ್ಡರು. ಮತ್ತು 1 ಲೀಟರ್ ಬಾಟಲ್ ಇಡೋಷ್ಟು ಸ್ಪೇಸ್ ಮತ್ತು ಪೌಚಸ್ ವ್ಯಾಲೆಟ್ ಏನಾದ್ರು ಇಡೋದಾದ್ರೆ ಇಲ್ಲಿ ಇಡ್ಬೋದು. ಮತ್ತು ಡೋರ್ ಓಪನಿಂಗ್ ಹ್ಯಾಂಡಲ್ ಇದು ನಿಮಗೆ ಬ್ಲ್ಯಾಕ್ ಫಿನಿಷಿಂಗಲ್ಲೇ ಇದೆ. ಮತ್ತು ಇಲ್ಲಿ ಇನ್ನೊಂದು ಡ್ಯೂಯಲ್ ಟೋನಲ್ಲಿ ಇದು ನಿಮಗೆ ಗ್ರೇ ಫಿನಿಷಿಂಗಲ್ಲಿ ಕೊಟ್ಟಿದ್ದಾರೆ. ಮತ್ತು ರಿಫ್ಲೆಕ್ಟರ್ ಇದೆ. ನೀವು ಡೋರ್ ಓಪನ್ ಮಾಡಿದಾಗ ಸಪೋಸ್ ಯಾರು ದೂರದಿಂದ ಬರ್ತಿದ್ರೆ ಅವ್ರಿಗೆ ರಿಫ್ಲೆಕ್ಟರ್ ನೈಟ್ ಟೈಮಲ್ಲಿ ಗೊತ್ತಾಗುತ್ತೆ, ಹೆಲ್ಪ್ ಆಗುತ್ತೆ. ಸೊ ದಟ್ ಮೀನ್ಸ್ ಡೋರ್ ಈಸ್ ಓಪನ್ ಅಂತ ಅವರು ಈಸಿಯಾಗಿ ನೋಡ್ಕೊಂಡು ಹೋಗ್ಬೋದು. ಹಾಗಂತ ಡೋರ್ ಎಲ್ಲೆಲ್ಲೋ ಓಪನ್ ಮಾಡೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಎಲೆಕ್ಟ್ರಿಕಲ್ ORVM ಅಡ್ಜಸ್ಟ್ಮೆಂಟ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಲೆಫ್ಟ್ ಆ್ಯಂಡ್ ರೈಟಿಗೆ ಬೇಕು ಅಂದಾಗ ರೈಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೊಂದು ಜಾಯ್ಸ್ಟಿಕ್ ಥರ ಬಟನ್ ಇದೆ. ಸೊ ಇದು ನೀವು ORVMs ಅಡ್ಜಸ್ಟ್ ಮಾಡ್ಬೋದು ಬೋತ್ ಸೈಡ್ಸ್. ಲೆಫ್ಟಿಗೆ ಬೇಕಂದಾಗ ಈ ಕಡೆ ಟರ್ನ್ ಮಾಡಿ ನೋಡನ್ನ ಮತ್ತೆ ಅಡ್ಜಸ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಆಕ್ಸೆಸರೀಸ್ ಕಿಟ್ಟಲ್ಲಿ ಸ್ಕ್ರ್ಯಾಚ್ ಗಾರ್ಡ್ ಪ್ರೂಫಾಗಿ ನಿಮಗೆ ಸ್ಕಫ್ ಪ್ಲೇಟ್ ಸಿಗುತ್ತೆ ವಿತ್ ನೆಕ್ಸಾನ್ ಬ್ಯಾಡ್ಜಿಂಗು. ನಿಮಗೆ ಲೈಟ್ ಕೂಡ ಬರುತ್ತೆ. ಸೊ ಇವಾಗ ಡೇ ಟೈಮ್ ಆಗಿರೋದ್ರಿಂದ ಕಾಣಿಸ್ತಿಲ್ಲ. ಕೀ ಆನ್ ಮಾಡಿದ ತಕ್ಷಣ ನಿಮಗೆ ನೈಟ್ ಟೈಮ್ ನೀವು ಇಲ್ಲಿ ನೋಡ್ಬೋದು ವೈಟ್ ಲೈಟಲ್ಲಿ ಬರುತ್ತೆ ನಿಮಗೆ ಇಲ್ಲಿ ನೆಕ್ಸಾನ್ ಅಂತ. ಸೊ ಇದು ಸ್ಕಫ್ ಪ್ಲೇಟು ಸ್ಕ್ರ್ಯಾಚ್ ಪ್ರೂಫ್ಗೆ ನಿಮಗೆ 4 ಸೈಡು ಇದು ಸಿಗುತ್ತೆ. ಸೊ ನೆಕ್ಸ್ಟ್ ನಾವು ಸ್ಟೇರಿಂಗ್ ನೋಡೋದಾದರೆ ನಿಮಗೆ ಸೇಮ್ ಟಿಯಾಗೋದಲ್ಲಿ ಏನು ಸ್ಟೇರಿಂಗ್ ಸಿಗುತ್ತೋ ಫ್ಲ್ಯಾಟ್ ಬಾಟಮ್ ಡಿ ಕಟ್ ಸ್ಟೇರಿಂಗು ಸ್ಪೋರ್ಟ್ಸ್ ಮೋಡ್ ಸೇಮ್ ಅದೇ ಸ್ಟೇರಿಂಗ್ ಸಿಗುತ್ತೆ. ಬಟ್ ಏನು ಡಿಫ್ರೆನ್ಸ್ ಅಂದರೆ ನಿಮ್ಗೆ ಇಲ್ಲಿ ನೆಕ್ಸಾನಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಸಿಗುತ್ತೆ, ಇಲ್ಲಿ ನಾರ್ಮಲ್ ಗ್ರೇ ಫಿನಿಶಿಂಗಲ್ಲಿ ಬಂದಿದೆ. ಮತ್ತು ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಮಲ್ಟಿಮೀಡಿಯಾ ಕಂಟ್ರೋಲ್ಸ್, ಕಾಲ್ ರಿಜೆಕ್ಟ್ ಮತ್ತು ಮ್ಯೂಸಿಕ್, ಲೆಫ್ಟ್ ರೈಟ್ ವಾಲ್ಯೂಮ್, ಸೊ ಇದೆಲ್ಲ ಕಂಟ್ರೋಲ್ ಮಾಡ್ಬೋದು. ಮತ್ತು ಹಾರ್ನ್ ಕೂಡ ನಿಮಗೆ 2 ಎಂಡ್ಸಲ್ಲಿ ಸಿಗುತ್ತೆ ಬೋತ್ ಸೈಡ್ಸ್. ಈ ಕಡೆ ಏನೂ ಇಲ್ಲ. ನೀವು ಟಾಪ್ ಎಂಡ್ಗೆ ಹೋದರೆ ಕ್ರೂಸ್ ಕಂಟ್ರೋಲ್ ಆಪ್ಷನ್ಸ್ಗೆಲ್ಲ ನಿಮಗೆ ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ಕಂಟ್ರೋಲ್ ಸಿಗುತ್ತೆ. ಸೊ ನೆಕ್ಸ್ಟ್ ನಾವು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡೋಣ. ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೀವೇನು ನೋಡ್ತಿದ್ದೀರಾ ಇದು ಸೇಮ್ ಟಾಟಾ ಟಿಯಾಗೋ ಕಾರಲ್ಲಿ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಏನು ತೋರಿಸಿದ್ನೋ ಸೇಮ್ ನೆಕ್ಸಾನ್ ಮತ್ತು ಟಾಟಾ ಟಿಯಾಗೋನಲ್ಲಿ ನಿಮ್ಗೆ ಇದೇ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ. ಬಟ್ ಆಲ್ಟ್ರೋಸ್ ಮತ್ತು ಹ್ಯಾರಿಯರಲ್ಲಿ ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಇದೆ, ವಿತ್ ಅನಲಾಗ್ ಆ್ಯಂಡ್ ಡಿಜಿಟಲ್ ಮಿಕ್ಸ್ಡ್ ಬರುತ್ತೆ. ಸೊ ನಿಮಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ಬೇಕು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂದರೆ ನಾನು ಐ ಲಿಂಕ್ ಬಟನ್ ಮೇಲೆ ಹಾಕಿರ್ತೀನಿ. ಸೊ ನೀವು ಅದನ್ನು ಕ್ಲಿಕ್ ಮಾಡಿ ನೀವು ಡೀಟೇಲ್ ಇನ್ಸ್ಟ್ರೂಮೆಂಟೇಷನ್ ಕ್ಲಸ್ಟರ್ ಬಗ್ಗೆ ವಿಡಿಯೋ ನೋಡ್ಬೋದು. ಬಟ್ ಇದು ಸೇಮ್ ನಿಮಗೆ ಟಿಯಾಗೋನಲ್ಲಿ ಏನಿದೆ ಸೇಮ್ ಅದೇ ಸಿಗುತ್ತೆ ವಿತ್ ಕ್ರೋಮ್ ಫಿನಿಶಿಂಗು. ಮೋಡ್ ಆ್ಯಂಡ್ ಸೆಟ್ ಬಟನ್ ಇದೆ, 2 ಟ್ರಿಪ್ ಮೀಟರ್ಸ್. ಸೊ ಈ ಕಡೆ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ, ಇಂಜಿನ್ ಹೀಟ್ ಆ್ಯಂಡ್ ಕೋಲ್ಡ್ ಮೀಟರು, ಮತ್ತು ನಿಮ್ಗೆ ಇಲ್ಲಿ ಸ್ಪೀಡೋ ಮೀಟರ್ ಸಿಗುತ್ತೆ. ಇಲ್ಲಿ ಮಧ್ಯದಲ್ಲಿ ಇನ್ಫಾರ್ಮೇಷನ್ಸ್ ವಿತ್ ಟೈಮ್ ಆ್ಯಂಡ್ ಇನ್ಸ್ಟೆಂಟ್ ಫ್ಯೂಯಲ್ ಎಕನಾಮಿ, ಇದಿಷ್ಟು ಆಪ್ಷನ್ಸ್ ನಿಮ್ಗೆ ಸಿಗುತ್ತೆ. ಸೊ ನಿಮಗೆ ನೆಕ್ಸ್ಟ್ ಇಲ್ಲಿ ಓವರ್ ಹೆಡ್ ಕನ್ಸೋಲ್ ನೋಡೋಕೋರೆ ನಿಮ್ಗೆ ಇಲ್ಲಿ ಕ್ಯಾಬಿನ್ ಲೈಟ್ ಸಿಗುತ್ತೆ ಸೆಂಟ್ರಲ್ಲಿ. ಮತ್ತು ಇಲ್ಲಿ ಸನ್ರೂಫ್ ಆಪರೇಟಿಂಗ್ ಬಟನ್ಸ್ ಇದೆ. ಮತ್ತು ಇಲ್ಲಿ ಸ್ಪೀಕರ್ ಇದೆ, ಐ ಮೀನ್ ಮೈಕ್ ಇದೆ. ನಿಮ್ಗೆ ಇಲ್ಲಿ ಮಾತಾಡಿದಾಗ ಕಾಲ್ ರಿಸೀವ್ ಮಾಡಿದಾಗ ಮೈಕ್ ಎಲ್ಲ ಇಲ್ಲಿ ಸೆಂಟ್ರಲ್ಲಿ ಕೊಟ್ಟಿದ್ದಾರೆ. ಸೊ ಸನ್ರೂಫ್ ಓಪನ್ ಮಾಡಿ ನೋಡೋಣ. ಫಸ್ಟು ಇದನ್ನು ನೀವು ಮ್ಯಾನ್ಯುಯಲ್ ಆಗಿ ಎನಿವೇಸ್ ಓಪನ್ ಮಾಡಬೇಕು. ಈ ಹುಡ್ನ ಸನ್ರೂಫ್ ಹುಡ್ನ ನೀವು ಮ್ಯಾನ್ಯುಯಲ್ ಆಗಿ ಓಪನ್ ಮಾಡಿ. ಮತ್ತು ಇನ್ ಕೇಸ್ ಜಸ್ಟ್ ಲಿಫ್ಟ್ ಮಾಡಬೇಕು ಅಂತಂದರೆ ಇದು ಒಂದು ಆಪ್ಷನ್. ನೆಕ್ಸ್ಟ್ ಇದನ್ನ ಮತ್ತೆ ಪ್ರೆಸ್ ಮಾಡಿ ಕ್ಲೋಸ್ ಆಗುತ್ತೆ. ಸನ್ರೂಫ್ ಕಂಪ್ಲೀಟಾಗಿ ಓಪನ್ ಮಾಡಬೇಕು ಅಂದರೆ ಈ ಫಸ್ಟ್ ಆಪ್ಷನ್ ಪ್ರೆಸ್ ಮಾಡಿ. ಸೊ ಕಂಪ್ಲೀಟಾಗಿ ಓಪನ್ ಆಗುತ್ತೆ. ಮತ್ತು ನೀವು ಕ್ಲೋಸ್ ಮಾಡಬೇಕು ಅಂದರೆ ಮಿಡಲ್ ಬಟನ್ ಸೆಕೆಂಡ್ ಒಂದು ಪ್ರೆಸ್ ಮಾಡಿ, ಕ್ಲೋಸ್ ಆಗಿ ಲಾಕ್ ಆಗುತ್ತೆ. ಬಟ್ ಇದನ್ನು ಮಾತ್ರ ನೀವು ಮ್ಯಾನ್ಯುಯಲ್ ಆಗಿ ಮತ್ತೆ ಪುಷ್ ಮಾಡಬೇಕು. ಇದು ಸನ್ರೂಫ್. ಸೊ ಈ ಸೆಗ್ಮೆಂಟಲ್ಲಿ XMS ಅಲ್ಲಿ ಸನ್ರೂಫು ನಿಮಗೆ ಪ್ರೀಮಿಯಮ್ ಆಗಿ ಒಂದು ಆಪ್ಷನ್ ಸಿಗುತ್ತೆ. ಅದು ಬಿಟ್ಟರೆ ಇನ್ನೆಲ್ಲ ಬೇಸಿಕ್ ಫೀಚರ್ಸ್ ಇರೋದು. ಸೊ ನೀವು ಸನ್ರೂಫಲ್ಲಿ ನೋಡ್ತಿದ್ದೀರಲ್ಲ, ನಾನು ಆಲ್ಮೋಸ್ಟ್ 6 ಫೀಟ್ ಟಾಲ್ ಇದ್ದೆ. ಸ್ವಲ್ಪ ಕಂಜೆಸ್ಟೆಡ್ ಇದೆ ಬರೋದಕ್ಕೆ, ಬಟ್ ಸನ್ರೂಫ್ ಇದೆ, ಚೆನ್ನಾಗಿದೆ ಅಷ್ಟೇ. ಸೊ ನೆಕ್ಸ್ಟು ನಾವು ಸೀಟ್ ಕಂಫರ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ಹಾಗಿದ್ರೆ ಸೊ ಏನೇನೆಲ್ಲ ಆಪ್ಷನ್ಸ್ ಇದೆ, 6 ways ಇದೆಯಾ 8 ways ಇದೆಯಾ ನೋಡಿ. ಮತ್ತು ನಿಮಗೆ ಇದರಲ್ಲಿ ಫ್ಯಾಬ್ರಿಕ್ ಸೀಟ್ಸ್ ಸಿಗೋದು, ಲೆದರ್ ಕವರ್ ನೀವು ಆಕ್ಸೆಸರೀಸ್ ಕಿಟ್ ತೊಗೊಂಡಾದಾಗ ಮಾತ್ರ ನಿಮಗೆ ಈ ಕವರ್ ಸಿಗುತ್ತೆ, ಇಲ್ಲಾಂದರೆ ಫ್ಯಾಬ್ರಿಕ್ ಸೀಟ್ಸ್. ಸೊ ಮತ್ತು ನಿಮಗೆ ಆಪ್ಷನಲ್ ಆಗೂ ನಿಮಗೆ ಇಲ್ಲಿ 8 ವೇ ಅಡ್ಜಸ್ಟ್ಮೆಂಟ್ ಇಲ್ಲ, ಹೈಟ್ ಅಡ್ಜಸ್ಟ್ಮೆಂಟ್ ಇಲ್ಲ, 6 ways ಮಾತ್ರ. ಪುಷ್ ಬ್ಯಾಕ್, ಪುಷ್ ಪುಲ್, ಮತ್ತು ಹೆಡ್ ರೆಸ್ಟ್ ಆ್ಯಂಡ್ ದೆನ್ ಫ್ರಂಟ್ ಆ್ಯಂಡ್ ಬ್ಯಾಕ್, ಇದಿಷ್ಟು ಮಾತ್ರ ನಿಮಗೆ 6 ways ಅಡ್ಜಸ್ಟ್ಮೆಂಟ್ ಮಾತ್ರ ಇರೋದು. ಸೊ ನಿಮಗೆ 8 ವೇ ಅಡ್ಜಸ್ಟ್ಮೆಂಟ್ ಬೇಕು ಅಂತಂದರೆ ಅಗೇನ್ XZ ಆ್ಯಂಡ್ XZ ಎಬೋನಲ್ಲೇ ನಿಮ್ಗೆ ಸಿಗುವಂಥದ್ದು. ಸೊ ನೆಕ್ಸ್ಟ್ ನಾನು ನಿಮಗೆ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ತೋರಿಸ್ತೀನಿ, ನಾವು ನೋಡೋಣ. ಸೊ ಈ ಲಿವರ್ನ ಅನ್ಲಾಕ್ ಮಾಡೋಣ. ಓಕೆ, ನಿಮ್ಗೆ ಇದರಲ್ಲಿ ಜಸ್ಟ್ ಟಿಲ್ಟ್ ಮಾತ್ರ, ಅಪ್ ಆ್ಯಂಡ್ ಡೌನ್, ಟೆಲೆಸ್ಕೋಪಿಕ್ ಇಲ್ಲ. ಸೊ ಜಸ್ಟ್ 2 ವೇ ಅಡ್ಜಸ್ಟ್ಮೆಂಟು, ಟಿಲ್ಟ್ ಮಾತ್ರ ಇರುತ್ತೆ, ಅಪ್ ಆ್ಯಂಡ್ ಡೌನ್ ಟೆಲೆಸ್ಕೋಪಿಕ್ ಆಪ್ಷನ್ ಇಲ್ಲ ಈ ಸ್ಟೇರಿಂಗಲ್ಲಿ.
ಏನು ಇದು ಕೂಡ ನಿಮಗೆ ಎಕ್ಸೆಡ್ ಆ್ಯಂಡ್ ಎಬೋನ್ ವೇರಿಯಂಟಲ್ಲೇ ಸಿಗೋದು. ನೆಕ್ಸ್ಟ್ ನಾವು ರೇರ್ ಸೀಟಲ್ಲಿ ಎಷ್ಟು ಕಂಫರ್ಟ್ ಇದೆ ಅನ್ನೋದು ನಾವೀಗ ನೋಡೋಣ. ಹಾಗಿದ್ರೆ ಡ್ರೈವರ್ ಸೀಟ್ ಪೊಸಿಷನ್ ನನ್ನ ಹೈಟಿಗೆ ತಕ್ಕಂಗೆ ಅಡ್ಜಸ್ಟ್ ಮಾಡಿದ್ದೀನಿ. ಮತ್ತು ನಾನು 6 ಫೀಟ್ ಟಾಲ್ ಇದ್ದೀನಿ. ನೀವು ನೋಡ್ಬೋದು. ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಈ ಸೀಟು ನಿಮಗೆ ಕರ್ವ್ ಆಗಿದೆ. ನೀವು ನೋಡ್ಬೋದು, ಕರ್ವ್ ಆಗಿದೆ ನೋಡಿ. ಆಲ್ಮೋಸ್ಟ್ ಇಷ್ಟು ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ಕಾಲು ನೆಟ್ಕೋಬೋದು. ಮತ್ತು 3 ಜನ ಕಂಫರ್ಟಬಲಾಗಿ ಕೂತ್ಕೋಬೋದು. ನಿಮಗೆ ಆಚೆಯಿಂದ ನೋಡಿದಾಗ ಇಕ್ಕಟ್ಟು ಅನ್ಸ್ಬೋದು, ಬಟ್ 3 ಜನ ಕಂಫರ್ಟಬಲಾಗಿ ಕೂತ್ಕೋಬೋದು. ನಾನು ಅದನ್ನು ಕೂಡ ತೋರಿಸ್ತೀನಿ. ಅದಕ್ಕೆ ಮುಂಚೆ ಹೇಳಬೇಕು ಅಂದರೆ ಇನ್ನೊಂದು, ಇಲ್ಲಿ AC ವೆಂಟ್ ನಿಮಗೆ ಸಿಗೋದಿಲ್ಲ ಈ ವೇರಿಯಂಟಲ್ಲಿ. ನಿಮಗೆ ಬ್ಯಾಕ್ ಸೈಡಲ್ಲಿ ಜಸ್ಟ್ ಮೊಬೈಲ್ ಹೋಲ್ಡರ್ ಆ ಥರ ಏನಾದರೂ ಒಂದು ಪೌಚ್ ಥರ ಸಿಗುತ್ತೆ ಸ್ಪೇಸ್. ಸೊ ಅದು ಮಾತ್ರ ನಿಮಗೆ ಟಾಪ್ ವೇರಿಯಂಟ್ ಎಕ್ಸೆಡ್ ಆರ್ ಎಕ್ಸೆಡ್ ಪ್ಲಸ್ಗೆ ಹೋದ್ರೆ ನಿಮಗೆ ಮತ್ತೆ ಅದರಲ್ಲಿ ನಿಮಗೆ AC ವೆಂಟ್ ಸಿಗುತ್ತೆ ಬ್ಯಾಕ್ ಸೈಡಲ್ಲಿ. ಮತ್ತು USB ಫಾಸ್ಟ್ ಚಾರ್ಜಿಂಗ್ ಪೋರ್ಟ್ ಕೂಡ ಸಿಗುತ್ತೆ. ಇದೆಲ್ಲ ಈ ಆಪ್ಷನ್ಸ್ ಈ ವೇರಿಯಂಟಲ್ಲಿ ಇಲ್ಲ XMS ಅಲ್ಲಿ. ಸೊ ಈಗ ನೆಕ್ಸ್ಟ್ ನಾವು 3 ಜನ ಕೂತು ಎಷ್ಟು ಸ್ಪೇಸ್ ಕಂಫರ್ಟೇಬಲ್ ಆಗಿದೆಯೋ ಇಲ್ವೋ 3 ಜನಕ್ಕೆ ಲಾಂಗ್ ಡ್ರೈವ್ಸ್ಗೆಲ್ಲ ಹೋದಾಗ ಅನ್ನೋದು ಜಸ್ಟ್ ಒಂದು ಚೆಕ್ ಮಾಡಿ ನೋಡೋಣ. ಸೊ ಈಗ 3 ಜನ ಬ್ಯಾಕ್ ಸೀಟಲ್ಲಿ ಆಗುತ್ತೋ ಇಲ್ವೋ ಅನ್ನೋದು ನಾವೀಗ ಟೆಸ್ಟ್ ಮಾಡಿ ನೋಡೋಣ. ಸೊ ಲೆಟ್ಸ್ ಓಪನ್ ದ ಡೋರ್. ನಿಮ್ಮಿಬ್ಬರು ಕಂಫರ್ಟೇಬಲ್ ಆಗಿದೆಯಾ? ನನಗೆ ಸ್ವಲ್ಪ ಮಧ್ಯದಲ್ಲಿ ಒಂಚೂರು ಇಕ್ಕಟ್ಟು ಆಗುತ್ತೆ. ಅಂದರೆ ಆಲ್ಮೋಸ್ಟ್ ಬಿಗ್ ಸೈಜ್ ಇದ್ದರೆ, ಮಕ್ಕಳೆಲ್ಲ ಇದ್ದರೆ 4 ಜನ ಈಸಿಯಾಗಿ ಕೂತ್ಕೋಬೋದು. ಅದು ಬಿಟ್ಟರೆ ಕಂಫರ್ಟೇಬಲ್ ಆಗಂತೂ ಇದೆ. ಹೆಡ್ ರೆಸ್ಟ್ ನಿಮಗೆ ಫಿಕ್ಸ್ಡ್ ಹೆಡ್ ರೆಸ್ಟ್. ಸೊ ಇಲ್ಲಿ ನಿಮಗೆ ಅಡ್ಜಸ್ಟಬಲ್ ರೇರ್ ಹೆಡ್ ರೆಸ್ಟ್ ಸಿಗೋದಿಲ್ಲ. ಓಕೆ, ಥ್ಯಾಂಕ್ ಯು. ಸೊ ಈ XMS ವೇರಿಯಂಟಲ್ಲಿ ನಿಮಗೆ ಇನ್ಫೋಟೈನ್ಮೆಂಟ್ ನಾರ್ಮಲ್ 2D ಸಿಗುತ್ತೆ. ಮತ್ತು ಸ್ಪೀಕರ್ಸ್ ಬಗ್ಗೆ ಹೇಳಬೇಕು ಅಂದರೆ ನಿಮಗೆ ಜಸ್ಟ್ 4 ಡೋರ್ ಸ್ಪೀಕರ್ ಸಿಗುತ್ತೆ. ಟ್ವಿಟರ್ಸ್ ಸಿಗೋದಿಲ್ಲ. ಸೊ ನಿಮಗೆ ಡ್ರೈವರ್ ಸೈಡ್ ಡೋರ್ ಹತ್ರ ಮತ್ತು ಪ್ಯಾಸೆಂಜರ್ ಸೈಡ್ ಡೋರ್ ಮತ್ತು ರೇರ್ 2 ಡೋರ್ಸ್. ಸೊ ಈ 4 ಡೋರಲ್ಲಿ ನಿಮಗೆ ಸ್ಪೀಕರ್ ಸಿಗುತ್ತೆ. ಟ್ವಿಟರ್ಸ್ ಇಲ್ಲ. ಯೂಶ್ವಲಿ ನೀವು ನೋಡಿದ್ರೆ ಎಕ್ಸೆಡ್ ಪ್ಲಸ್ ಅಲ್ಲೆಲ್ಲ ಇಲ್ಲಿ ಪಿಲ್ಲರ್ ಹತ್ರ ನಿಮಗೆ ಟ್ವಿಟರ್ಸ್, ಮತ್ತು ಡೋರ್ ಬ್ಯಾಕ್ ಸೈಡಲ್ಲಿ ಸ್ಪೀಕರ್ಸ್ ಮೇಲೆ ಎಬೋ ಸೀಟ್ ಹತ್ರ ಡೋರ್ ಹತ್ರನೂ ನಿಮಗೆ 2 ಟ್ವಿಟರ್ಸ್ ಬರುತ್ತೆ. ಸೊ ಬಟ್ ಆ ಆಪ್ಷನ್ ನಿಮಗೆ ಈ ವೇರಿಯಂಟಲ್ಲಿ ಸಿಗೋದಿಲ್ಲ. ಕ್ವಾಲಿಟಿ ಹೇಗಿದೆ ಅನ್ನೋದು ನಾವೀಗ ಕೇಳಿ ನೋಡೋಣ. ಸೊ ಲೆಟ್ಸ್ ಪ್ಲೇ ಒನ್ ನಾನ್ ಕಾಪಿರೈಟ್ ಮ್ಯೂಸಿಕ್ ಸೌಂಡ್. ಸೊ ಸೌಂಡ್ ಕೇಳಿಸ್ಕೊಂಡ್ರಲ್ಲ, ಕ್ಯಾಮ್ರಾದಲ್ಲಿ ನಿಮಗೆ ಎಷ್ಟು ಜಸ್ಟಿಸ್ ಸಿಗುತ್ತೋ ಗೊತ್ತಿಲ್ಲ ಸೌಂಡ್ ಕ್ವಾಲಿಟಿ. ಬಟ್ ರಿಯಲ್ ಟೈಮಲ್ಲಿ ನೀವು ಕಾರಲ್ಲಿ ಕೂತ್ಕೊಂಡು ಕೇಳಿದಾಗ ಜಸ್ಟ್ 4 ಡೋರ್ ಸ್ಪೀಕರ್ಸ್ ಇಂದಾನೆ, ವಿತೌಟ್ ಸಬ್ ವೂಫರ್ಸ್ ಮತ್ತು ಟ್ವಿಟರ್ಸ್. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಎಷ್ಟೇ ಆದರೂ JBL ಸ್ಪೀಕರ್ಸ್. ಸೊ ಬೆಸ್ಟ್ ಸ್ಪೀಕರ್ಸ್. ಸೌಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೇಫ್ಟಿ ಫೀಚರ್ ಏನು ಹೇಳಬೇಕು ಅಂತಂದರೆ ಚೈಲ್ಡ್ ಲಾಕ್ ಸಿಸ್ಟಮ್. ಎಷ್ಟೋ ಜನ ಗಾಡಿ ತೊಗೊಂಡಾಗ ಹೊಸದಾಗಿ ಕನ್ಫ್ಯೂಸ್ ಆಗಿರ್ತಾರೆ. ನೋಡಿ, ಲಾಕ್ ಅಂತ ಇದೆಯಲ್ಲ, ಇದು ಕೆಳಗಡೆ ಬಂದಿದೆ, ಲಾಕ್ ಆಗಿರುತ್ತೆ. ನೀವು ಡೋರ್ ಕ್ಲೋಸ್ ಮಾಡಿದ್ಮೇಲೆ ಒಳಗಡೆಯಿಂದ ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ನಾನೀಗ ಒಳಗಡೆ ಕೂತ್ಕೊಂಡು ತೋರಿಸ್ತೀನಿ ನೋಡಿ. ಡೋರ್ ಓಪನ್ ಆಗಲ್ಲ ನೋಡಿ. ಈಸಿಯಾಗಿ ಡೋರ್ ಓಪನ್ ಆಗುತ್ತೆ ಆಚೆ ಕಡೆಯಿಂದ, ಆದರೆ ಒಳಗಡೆಯಿಂದ ಡೋರ್ ಓಪನ್ ಆಗೋದಿಲ್ಲ. ಅವಾಗ ನೀವೇನು ಮಾಡಬೇಕು, ಈ ಲಿವರ್ ಇದೆಯಲ್ಲ, ಇದನ್ನ ಜಸ್ಟ್ ಅನ್ಲಾಕ್ ಮಾಡಿ. ಇದು ಸೇಫ್ಟಿ ಫಾರ್ ಚೈಲ್ಡ್. ನೀವು ಮಕ್ಕಳು ಕೂರ್ಸ್ಕೊಂಡು ಹೋಗ್ತಿದ್ದಾಗ ಅವ್ರು ಯಾರು ಡೋರ್ ಓಪನ್ ಮಾಡಿಬಿಟ್ರೆ ಅಂತ ಸೇಫ್ಟಿಗೋಸ್ಕರ, ಡೋರ್ ಓಪನ್ ಆಗದೇ ಇರಲಿ ಅಂತ ಇದು ಯೂಶಲಿ ಲಾಕ್ ಮಾಡಿರ್ತಾರೆ. ಸೊ ರೇರ್ ಡೋರ್ಸಲ್ಲಿ ಮಾತ್ರ ಇದು ನಿಮಗೆ ಸಿಗೋದು, ಫ್ರಂಟ್ ಡೋರ್ಸಲ್ಲಿ ಇದು ಸಿಗೋದು. ನಾವೀಗ ಡ್ರೈವ್ ರಿವ್ಯೂ ನೋಡೋಣ ಹೇಗಿದೆ ಅಂತ. ಸೊ ಈ ಕಾರಲ್ಲಿ ನಿಮಗೆ 3 ಡ್ರೈವ್ ಮೋಡ್ಸ್ ಅಂತ ಹೇಳಿದೆ ನಾನು, ಸಿಟಿ, ಇಕೋ ಆ್ಯಂಡ್ ಸ್ಪೋರ್ಟ್ ಅಂತ. ಮತ್ತು ಇದು ಸೇಫ್ಟಿ ಫೀಚರ್ಸ್ ಏನೇನಿದೆ ಅನ್ನೋದು ನಾವೀಗ ಡ್ರೈವ್ ಟೆಸ್ಟ್ ಮಾಡ್ತಾ ನಾನು ಹೇಳ್ತಾ ಹೋಗ್ತೀನಿ. ಸೊ ಹಾಗೆ ಲೆಟ್ಸ್ ಸ್ಟಾರ್ಟ್ ವಿತ್ ದ ಡ್ರೈವ್. ನೀವು ಕಾರ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಅದು ಬೈ ಡಿಫಾಲ್ಟ್ ಸಿಟಿ ಮೋಡಲ್ಲಿರುತ್ತೆ. ಸೊ ಈಗ ನಾವು ಹೈವೇ ರೋಡ್, ಮೇನ್ ರೋಡ್ ಸೈಡ್ ಹೋಗೋಣ. ನೋಡಿ, ಆಫ್ಟರ್ 13 or 14 ಕಿಲೋಮೀಟರ್ ಸ್ಪೀಡ್ ರೀಚ್ ಆಗ್ತಿದ್ದಂಗೆ ಆಟೋ ಡೋರ್ ಲಾಕ್ ಆಗುತ್ತೆ. ಸೊ ಅದು ಕೂಡ ಒಂದು ಸೇಫ್ಟಿ ಫೀಚರ್. ಸುಮ್ಮನೆ ಈ ಕಾರ್ ಗ್ಲೋಬಲ್ ಇನ್ ಕ್ಯಾಪಲ್ಲಿ 5 ಸ್ಟಾರ್ ರೇಟಿಂಗ್ ತೊಗೊಂಡಿಲ್ಲ. ನೀವು ಈವನ್ ಬೇಸಿಕ್ ಮಾಡಲ್ಗೆ ಹೋದರೂ ಕೂಡ, XC ಮಾಡಲ್ಗೆ ಹೋದರೂ ನಿಮಗೆ ABS, EBD. ABS ಅಂದರೆ ಆ್ಯಂಟಿಲಾಕ್ ಬ್ರೇಕಿಂಗ್ ಸಿಸ್ಟಮ್, EBD ಅಂದರೆ ಎಲೆಕ್ಟ್ರಾನಿಕ್ ಬ್ರೇಕ್ ಡಿಸ್ಟ್ರಿಬ್ಯೂಷನ್ ಅಂತ. ಸೊ ಈ ಫೀಚರ್ಸ್ ಕೂಡ ನಿಮಗೆ ಬೈ ಡಿಫಾಲ್ಟ್ ಆಗಿ ಸಿಗುತ್ತೆ ಬೇಸಿಕ್ ಮಾಡಲ್ ಕೂಡ. ಈವನ್ ನಿಮಗೆ ಟ್ರಾಕ್ಷನ್ ಕಂಟ್ರೋಲ್, ಟೈರ್ ಗ್ರಿಪ್ ಕೂಡ ನಿಮಗೆ ಬೇಸಿಕ್ ಫೀಚರ್ಸಲ್ಲೇ ಸಿಗುತ್ತೆ.
ಸೊ ಮತ್ತು ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ ಕೂಡ ಇದರಲ್ಲಿದೆ. ಸೊ ಹಾಗಾಗಿ ಸೇಫ್ಟಿ ಬಗ್ಗೆ ನೀವು ವರಿ ಮಾಡ್ಕೊಳ್ಳೋಂಥ ಅಗತ್ಯನೇ ಇಲ್ಲ. ಹಾಗಂತ ನೀವು ರ್ಯಾಶ್ ಡ್ರೈವ್ ಕೂಡ ಮಾಡೋ ಹಾಗಿಲ್ಲ. ಈಗ ಕರೆಂಟ್ಲಿ ನಾನು ಸಿಟಿ ಮೋಡಲ್ಲಿ ಹೋಗ್ತಾ ಇದ್ದೀನಿ. ಲೆಟ್ಸ್ ಚೇಂಜ್ ಟು ಇಕೋ ಮೋಡ್. ಸ್ವಲ್ಪ ಪವರ್ ಕಮ್ಮಿ ಅಂತ ಅನಿಸುತ್ತೆ ಇಕೋ ಮೋಡಲ್ಲಿ. ಸೊ ವಿಚ್ ಇಸ್ ವೇರ್ ಯು ವಿಲ್ ಗೆಟ್ ಮೋರ್ ಮೈಲೇಜ್ ಆ್ಯಕ್ಚುಲಿ ಇಕೋ ಮೋಡಲ್ಲಿ. ಸಿಟಿಲಿ ಸ್ವಲ್ಪ ಕಮ್ಮಿ ಆಗುತ್ತೆ. ಬಟ್ ಸ್ಪೋರ್ಟ್ಸ್ ನೋಡೋಣ. ನೋಡಿ, ಅಲ್ಲಿ ಡಿಸ್ಪ್ಲೇನಲ್ಲಿ ನೀವು ಚೆಕ್ ಮಾಡ್ಬೋದು. ಮತ್ತು ಸೌಂಡ್ ಬೀಪ್ ಕೂಡ ಬರುತ್ತೆ. ಈ ಕರೆಂಟ್ಲಿ ಇಟ್ಸ್ ಇನ್ ಸ್ಪೋರ್ಟ್ಸ್ ಮೋಡ್. ಸ್ಪೋರ್ಟ್ಸ್ ಮೋಡ್ಗೆ ಹಾಕಿದ ತಕ್ಷಣ ನಿಮಗೆ RPM ಇನ್ಕ್ರೀಸ್ ಆಗುತ್ತೆ ಮತ್ತು ಒಳ್ಳೆ ಪವರ್ ಸಿಗುತ್ತೆ. ಈಸಿ ಆಕ್ಸಿಲರೇಷನ್. ಸ್ವಲ್ಪ ಪೆಡಲ್ ಪ್ರೆಸ್ ಮಾಡಿದ್ರು ಕೂಡ ನೋಡಿ ನುಗ್ಗುತ್ತೆ. ಮತ್ತು ಸೇಫ್ಟಿ ಫೀಚರಲ್ಲಿ ನಿಮ್ಗೆ ಇನ್ನೂ ಹೇಳಬೇಕು ಅಂದರೆ ಇದರಲ್ಲಿ ಡ್ಯುಯಲ್ ಏರ್ ಬ್ಯಾಗ್ಸ್ ಬರುತ್ತೆ. ಫ್ರಂಟ್ ಪ್ಯಾಸೆಂಜರ್ ಹತ್ರ ಆ ಕಡೆ ಲೆಫ್ಟ್ ಕಾರ್ನರಲ್ಲಿ, ಮತ್ತು ಡ್ರೈವರ್ಗೆ ಒಂದು ಇಲ್ಲಿ ಸ್ಟೇರಿಂಗಲ್ಲಿ ನಿಮಗೆ ಇಲ್ಲೊಂದು ಸಿಗುತ್ತೆ ನೋಡಿ. ಇಮಿಡಿಯೇಟಾಗಿ ಬ್ರೇಕಿಂಗ್. ನಿಮ್ಗೆ ಎಲ್ಲೂ ಸ್ಕಿಡ್ ಆಗೋದಲ್ಲಿ ಆ ಥರದ್ದೆಲ್ಲ ಏನು ಫೀಲ್ ಆಗೋದೇ ಇಲ್ಲ. ನಿಮಗೆ ಹಳೆ ಕಾರ್ ಆಗಿದ್ರೆ, ABS ಇಲ್ಲದೇ ಇರೋ ಕಾರ್ ಆಗಿದ್ರೆ, ನೀವು ಸಡನ್ನಾಗಿ ಬ್ರೇಕ್ ಹಾಕಬೇಕು ಅಂದರೆ ನೀವು ಅಬ್ಸರ್ವ್ ಮಾಡಿದ್ರೆ ಹಳೆ ಕಾರ್ ಓಡಿಸಿರೋ ಎಕ್ಸ್ಪೀರಿಯನ್ಸ್ ಇದ್ರೆ ಸ್ಕಿಡ್ ಆಗುತ್ತೆ. ಸೊ ಆ ಥರದ್ದೆಲ್ಲ ABS EBD ಇರೋವಂಥ ಸೇಫ್ಟಿ ಫೀಚರ್ಸ್ ಕಾರಲ್ಲಿ ನಿಮಗೆ ಡೆಫಿನೆಟಾಗಿ ಅದೆಲ್ಲ ಆಗೋದಿಲ್ಲ. ಆ್ಯಂಡ್ ಈವನ್ ಇದ್ರ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ನಿಮಗೆ 209 mm ಇರೋದ್ರಿಂದ ಈಸಿ ಟು ಡ್ರೈವ್. ನೀವು ಯಾವ ಹಂಪ್ ಅಥವಾ ಹಳ್ಳ ಅದ್ರ ಬಗ್ಗೆ ಎಲ್ಲ ಕೆಳಗಡೆ ಟಚ್ ಆಗುತ್ತೆ ಅನ್ನೋದು ಯೋಚನೆನೇ ಇಲ್ಲ. ಈಸಿಯಾಗಿ ಡ್ರೈವ್ ಮಾಡ್ಬೋದು. ಮತ್ತು ಈವನ್ ಕರ್ವ್ಸಲ್ಲಿ ಕೂಡ ನಿಮಗೆ ಯಾವುದೇ ರೀತಿ ಕಾನ್ಫಿಡೆಂಟ್ ಇಲ್ಲ ಅನ್ನೋಂಗೆ ಹೇಳೋಗೆ ಇಲ್ಲ. ಕಾರ್ನರಿಂಗ್ ಕೂಡ ಭಾಳ ಚೆನ್ನಾಗಿದೆ, ಗ್ರಿಪ್ ಆಗಿದೆ. ನಿಮ್ಗೆ ಎಲ್ಲೂ ಕೂಡ ಲ್ಯಾಗ್ ಅನ್ನೋ ಫೀಲ್ ಇರಲಿಲ್ಲ. ಡ್ರೈವಿಂಗ್ ಸೀಟ್ ಪೊಸಿಷನ್ ಕೂಡ ಭಾಳ ಕಮಾಂಡಿಂಗ್ ಇದೆ. ನಿಮಗೆ ಫ್ರಂಟ್ ಬಾನೆಟ್ ವ್ಯೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಿಮಗೆ ಮುಂದೆ ಏನು ಗ್ಯಾಪ್ ಇದೆ, ಡಿಸ್ಟೆನ್ಸ್ ಇದೆ ಅನ್ನೋದೆಲ್ಲ ಈಸಿಯಾಗಿ ಗೊತ್ತಾಗುತ್ತೆ. ಗೇರ್ ಕೂಡ ಭಾಳ ಸ್ಮೂತ್ ಆಗಿದೆ. ಈವನ್ ಕ್ಲಚ್ ಕೂಡ ಡೀಸೆಲ್ ಆಗಿದ್ರು ಕ್ಲಚ್ ಅಷ್ಟು ಹಾರ್ಡ್ ಬರೋದಿಲ್ಲ. ಸೊ ಸಾಫ್ಟ್ ಆಗಿದೆ. ನೀವು ಈಸಿಯಾಗಿ ಡ್ರೈವ್ ಮಾಡ್ಬೋದು. ಎಲ್ಲೂ ಕೂಡ ಸ್ಟ್ರೈನ್ ಆಗಲ್ಲ. ಸಿನ್ಸ್ ಇಟ್ಸ್ ಡೀಸೆಲ್ ಮೋರ್ ಪವರ್ ಇರುತ್ತೆ. ಸೊ ನಾನು ಆವಾಗಲೇ ಹೇಳ್ದಂಗೆ ಇದು 108 bhp ಹಾರ್ಸ್ ಪವರ್ ಜನ್ರೇಟ್ ಮಾಡುತ್ತೆ ಅಟ್ 4000 RPM. ಮತ್ತು ನಿಮಗೆ ಇದು ನ್ಯೂಟನ್ ಮೀಟರ್ ಟಾರ್ಕ್ ಬಗ್ಗೆ ಹೇಳಬೇಕು ಅಂದರೆ 216 ನ್ಯೂಟನ್ ಮೀಟರ್ ಟಾರ್ಕ್ ಇದ್ರದ್ದು ಅಟ್ 1500 RPM. ಸೊ ಆಲ್ವೇಸ್ ಫಾರ್ ಬೆಟರ್ ಮೈಲೇಜ್ ಅಂತಂದರೆ ಇಕೋ ಮೋಡಲ್ ಡ್ರೈವ್ ಮಾಡಿ. ಮತ್ತು ಸಾಫ್ಟ್ ಪೆಡ್ಲಿಂಗ್ ಇರಲಿ. ಆಲ್ವೇಸ್ ಮೇಂಟೈನ್ ವಿತಿನ್ 80 to 100. ಸ್ಪೀಡ್ ಇದೆ, ಬಟ್ ಹುಷಾರಾಗಿ ಡ್ರೈವ್ ಮಾಡಿ ಅಷ್ಟೇ. ಮತ್ತು ನಿಮಗೆ ಇನ್ನೊಂದು ಹೇಳಬೇಕು ಅಂದರೆ ಇದರಲ್ಲಿ ಆ್ಯಂಟಿ ಗ್ಲೇರ್ ಮಿರರ್ ಇಲ್ಲ. ನಿಮಗೆ ಆಟೋ ಡಿಮ್ ಸಿಗೋದಿಲ್ಲ. ಜಸ್ಟ್ ನಾರ್ಮಲ್ ಮಿರರ್ ಸಿಗುತ್ತೆ. IRVM ಇಂಟರ್ನಲ್ ರೇರ್ ವ್ಯೂ ಮಿರರು. ಸೊ ನಿಮಗೆ ಎಕ್ಸೈಡ್ ಅದರಲ್ಲಾದರೆ ನೀವು ನೈಟ್ ಟೈಮಲ್ಲಿ ನೀವು ಸ್ವಿಚ್ ಮಾಡ್ಬೋದು. ನೈಟ್ ಡಿಮ್ ಮಾಡ್ಕೋಬೋದು. ಸೊ ನಿಮಗೆ ಬ್ಯಾಕ್ ಸೈಡಿಂದ ಲೈಟ್ ರಿಫ್ಲೆಕ್ಷನ್ಸ್ ಎಲ್ಲ ನಿಮಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಕಣ್ಣಿಗೆ. ಸೊ ಆ ಆಪ್ಷನ್ ನಿಮಗೆ ಈ XMS ವೇರಿಯಂಟ್ ಅಥವಾ XC-ನಲ್ಲಿ ನಿಮಗೆ ಸಿಗೋದಿಲ್ಲ. ಅಗೇನ್ ಅಬೌವ್ XZ+. ಸೊ ನನ್ನ ಫೈನಲ್ ಒಪಿನಿಯನ್, ನೆಕ್ಸಾನ್ 1.5 ಲೀಟರ್ ಡೀಸೆಲ್ ಇಂಜಿನ್ ಡೆಫಿನೆಟ್ಲಿ ಫನ್ ಟು ಡ್ರೈವ್. ಸೊ ಇನ್ ಕೇಸ್ ನೀವೇನಾದರೂ ನೆಕ್ಸಾನ್ ಡೀಸೆಲ್ ಪ್ಲ್ಯಾನ್ ಮಾಡ್ತೀರಾ, ಡೆಫಿನೆಟ್ಲಿ ವರ್ತ್ ಬೈಯಿಂಗ್ ಇಟ್. ಸೊ ಯಾವುದೇ ರೀತಿ ಮೋಸ ಇಲ್ಲ. ಮತ್ತು ಚೀಪೆಸ್ಟ್ XM ವೇರಿಯಂಟಲ್ಲಿ ನಿಮಗೆ ಸನ್ರೂಫ್ ಕೂಡ ಸಿಗುತ್ತೆ. ಯಾರ್ಯಾರಿಗೆ ಸನ್ರೂಫ್ ಇಷ್ಟ ಇದೆ ಸೊ ಅವರು ಅದಕ್ಕೂ ಕೂಡ ಹೋಗ್ಬೋದು. ಬಟ್ ಸಾಕಷ್ಟು ಪ್ರೀಮಿಯಂ ಫೀಚರ್ಸ್ ಮಿಸ್ ಮಾಡ್ಕೋತೀರಾ, ಅದಂತೂ ಹೌದು. ಬಟ್ ಡ್ರೈವ್ ಮಾಡೋದಕ್ಕಂತೂ ಭಾಳ ಮಜಾ ಇದೆ. ನಿಮಗೆ 3 ಡ್ರೈವ್ ಮೋಡ್ ಕೂಡ ಸಿಗುತ್ತೆ. ಸಿಟಿ, ಇಕೋ ಆ್ಯಂಡ್ ಸ್ಪೋರ್ಟ್ಸ್ ಎಲ್ಲದರಲ್ಲೂ ಪವರ್ ಕೂಡ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಥಮ್ಸ್ ಅಪ್ ಫಾರ್ ನೆಕ್ಸಾನ್. ಸೊ ಹೋಪ್ಫುಲಿ ನಿಮಗೆ ಕಂಪ್ಲೀಟ್ ನೆಕ್ಸಾನ್ ಟಾಟಾ ನೆಕ್ಸಾನ್ XMS ರಿವ್ಯೂ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ. ಸೊ ಇನ್ನಷ್ಟು ಹೆಚ್ಚೆಚ್ಚು ವೀಡಿಯೋಸ್ ಬರುತ್ತೆ. ಮುಂದಿನ ವೀಡಿಯೋಸ್ಗೂ ನಿಮ್ಗೆ ಸಪೋರ್ಟ್ ಬೇಕಾಗುತ್ತೆ. ಸೊ ದಯವಿಟ್ಟು ನೋಡಾದ್ಮೇಲೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಗಿವ್ ಎ ಥಮ್ಸ್ ಅಪ್ ಆ್ಯಂಡ್ ಪ್ಲೀಸ್ ಡೂ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಸೊ ಇನ್ನಷ್ಟು ಈ ಸ್ಮಾಲ್ ಯೂಟ್ಯೂಬರ್ಗೆ ಹೆಚ್ಚು ಹೆಲ್ಪ್ ಆಗುತ್ತೆ. ನನಗೂ ಒಂದು ಪಾಸಿಟಿವ್ ಫೀಲ್ ಬರುತ್ತೆ. ಇನ್ನಷ್ಟು ಮೋಟಿವೇಶನ್ ಸಿಗುತ್ತೆ ಮಾಡಬೇಕು ಅನ್ನೋದು. ಸೊ ಹಾಗಾಗಿ ಇನ್ನಷ್ಟು ಸಪೋರ್ಟ್ ಮಾಡಿ. ನೆಕ್ಸ್ಟ್ ನೀವು ನೋಡೋ ವೀಡಿಯೋಸ್ ಎಲ್ಲ ಇನ್ನೂ ಒಳ್ಳೊಳ್ಳೆ ಕ್ವಾಲಿಟಿನಲ್ಲಿ ಬರುತ್ತೆ. ಸೊ ಟ್ರೈ ಮಾಡ್ತಿದ್ದೀವಿ. ನಾವು ಇನ್ನೂ ಹೊಸದಾಗಿ ಸ್ಟಾರ್ಟ್ ಮಾಡಿದ್ವಿ, ಟ್ರೈ ಮಾಡ್ತಿದ್ದೀವಿ. ನಾವು ಮಿಸ್ಟೇಕ್ಸ್ ಪ್ಲೀಸ್ ಲೆಟ್ ಅಸ್ ನೋ. ಸೊ ಡೂ ಕಮೆಂಟ್ and share it. Thank you. See you. Bye bye.